ಆಕಾಶನಾಮಾ ವಿಘ್ನೇಶಃ ವಾಯುಶ್ಚಾಕಾಶಕಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1162ನೆಯ ಅನುಶಾಸನ ಪರ್ವದ 95ನೇ ಶ್ಲೋಕವನ್ನು ಇವತ್ತು ನಾವು 95ನೆಯ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಉದ್ದಾಲಕ, ನಚಿಕೇತ ಇವರ ಕಥೆಯನ್ನು ನಾವೀಗ ನೋಡ್ತಾ ಇದ್ದೀವಿ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು, ಪರಿಪೂರ್ಣ ಆರೋಗ್ಯ ಸಂಪಚ್ಚ ಅಭಿವರ್ಧತಾಂ ನಾಮ ಸರ್ವೇಷಾಂ. ಮಹಾಭಾರತ ಗ್ರಂಥೆ ಅನೇಕೇಷಾಂ ಸಾಧುಪುರುಷಾಣಾಂ ಋಷೀಣಾಂ ಮುನೀನಾಂ ಕಥಾಃ ಅಕಥ್ಯಂತ. ತಾಸಾಂ ಕಥಾನಾಂ ಮಧ್ಯೆ ಇಯಮೇಕಾ ಕಥಾ, ಅಯಮೇಕಃ ಇತಿಹಾಸಃ. ಔದ್ದಾಲಕೇಃ ಋಷೇಃ ತಸ್ಯ ಪುತ್ರಸ್ಯ ನಚಿಕೇತಸ್ಯ ಚ. इयं कथा काठकोपनिषदि अस्मिन् महाभारते अपि च तैत्तिरीय ब्राह्मणे श्रूयते. कोऽयम् उद्दालकः ऋषिः, को वा औद्दालकिः ऋषिः, का च तस्य पत्नी, तस्य अपत्यानि कानि इत्येतेषां विषयाणां वर्णनं गते दिवसे अकारि. ಉದ್ದಾಲಕ ಋಷಿಯ ಕುರಿತಾಗಿ ಅನೇಕ ಶ್ರವಣಗಳನ್ನು ನಾವೀಗ ಮಾಡ್ತಾ ಇದ್ದೀವಿ. ಅದರಲ್ಲಿ ಉದ್ದಾಲಕ ಋಷಿ ಅಥವಾ ಔದ್ದಾಲಕಿ ಋಷಿ, ಅವನ ಮಗ ನಚಿಕೇತ, ಗೋದಾನಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ನ್ಯಾಯ ನಿರ್ಣಾಯಕನಾದಂಥ ಯಮನೇ ಹೇಳುವಂಥ ಕೆಲವು ನಿರ್ಣಯಗಳು, ಇದನ್ನೆಲ್ಲ ನಾವೀಗ ಈ ಅಧ್ಯಾಯದಲ್ಲಿ ನೋಡ್ತಿದ್ದೇವೆ. ಇದೆಲ್ಲದರ ವಿಷಯಗಳನ್ನು ನಾವು ಗಮನಿಸುವಾಗ ಮಹಾಭಾರತದಲ್ಲಿ ಬೇರೆ ಎಲ್ಲಿ ಈ ಉದ್ದಾಲಕ ಋಷಿಗಳ ಬಗ್ಗೆ ಅಥವಾ ಉದ್ದಾಲಕಿಯ ಬಗ್ಗೆ ಬಂದಿದೆ, ಇದೆಲ್ಲವನ್ನು ಮತ್ತೊಂದು ಬಾರಿ ವಿವರವಾಗಿ ನೋಡಬೇಕು ಅಂತ ನನಗೆ ಕಾಣಿಸಿತು. ಮಹಾಭಾರತದ ಆದಿ ಪರ್ವದಲ್ಲಿ ಈ ಉದ್ದಾಲಕನ ಬಗ್ಗೆ, ಅವನಿಗೆ ಉದ್ದಾಲಕ ಅಂತ ಹೆಸರು ಬಂದದ್ರ ಬಗ್ಗೆ ವರ್ಣನೆ ಇದೆ. ಆತನ ಮೂಲ ಹೆಸರು ಏನು ಅಂತ ಅನ್ನೋದನ್ನು ಕೂಡ ಅಲ್ಲಿ ನಾವು ನೋಡ್ತೀವಿ. ಆರುಣಿ ಪಾಂಚಾಲ ಅಂತ ಅವನ ಹೆಸರನ್ನು ಹೇಳ್ತಾರೆ. ಮಹಾಭಾರತದ ಆದಿಪರ್ವದ 3ನೇ ಅಧ್ಯಾಯ ಇದು. ಅದರಲ್ಲಿ ಈ ಧೌಮ್ಯ ಋಷಿಗಳ 3 ಜನ ಶಿಷ್ಯರು, ಧೌಮ್ಯ ಆಯೋಧ ಅಂತ ಗುರುವಿನ ಹೆಸರು, ಅವನಿಗೆ ಉಪಮನ್ಯು, ಆರುಣಿ ಮತ್ತೆ ವೇದ ಅನ್ನುವ 3 ಜನ ಶಿಷ್ಯರು. ಅವನನ್ನೇ ಆರುಣಿ ಪಾಂಚಾಲ್ಯ ಅಥವಾ ಆರುಣಿ ಪಾಂಚಾಲ ಅಂತ ಕೂಡ ಹೇಳ್ತಾರೆ. ಗುರುಕುಲದಲ್ಲಿದ್ದಾಗ ಅನೇಕ ರೀತಿಯಾಗಿ ಗುರುಗಳ ಸೇವಾ ಮಾಡುವುದು ಇದ್ದೇ ಇರ್ತದೆ. ಅದರಂತೆ ನನ್ನ ಗದ್ದೆಗೆ ಹೋಗು, ಅಲ್ಲಿ ಏನು ನೀರಿನ ಹರಿವಿರ್ತದೆ, ಯಾವ್ಯಾವ ಭೂಭಾಗದಲ್ಲಿ ನೀರು ಹರಿದಿದೆ ಅನ್ನೋದನ್ನು ಗಮನಿಸಿ ಅಲ್ಲಿಯ ಒಂದು ನೀರಿನ ಒಡ್ಡು ಅದನ್ನು ಕಟ್ಟಿ
ಮತ್ತೊಂದು ಭಾಗಕ್ಕೆ ನೀರು ಹೋಗುವಂತೆ ಮಾಡಬೇಕು. ಇದು ಸಾಮಾನ್ಯವಾಗಿ ನಡೆಯುವಂಥ ವ್ಯವಸ್ಥೆ. ಅಲ್ಲಿ ಹೋಗು, ಆ ಗದ್ದೆಯ ಒಂದು ಒಡ್ಡನ್ನ, ಒಂದು ಖಂಡ, ಕೇದಾರ ಖಂಡವನ್ನ ಕಟ್ಟು, ಅದನ್ನ ಬಂಧಿಸು ಅಂತ ಹೇಳಿದ್ರು ಅವರು. ಇವನಿಗೆ ಅಲ್ಲಿ ಹೋಗಿ ಪ್ರಯತ್ನ ಮಾಡಿದ್ರು ಕೂಡ ಆಗಲಿಲ್ಲ. ಅಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟ ಅವನು. ಆ ಒಡ್ಡಿನ ಉದ್ದಕ್ಕೂ ಮಲಗಿಬಿಟ್ಟ. ಆಗ ಆ ನೀರಿನ ಹರಿವು ನಿಂತಿತು. ಮತ್ತೊಂದು ಬಾರಿ ಒಂದು 2 ದಿವಸಗಳಲ್ಲಿದ್ದಿರಬೇಕು, ಉಪಾಧ್ಯಾಯರು ಕೇಳಿದ್ರು, ಎಲ್ಲಿದ್ದಾನ ಶಿಷ್ಯ ಅಂತ ಹೇಳಿ. ನೀವೇ ಕಳಿಸಿದ್ದೀರಿ ಆ ಜಮೀನಿನ ಕೆಲಸಕ್ಕೆ ಅಂತ ಶಿಷ್ಯರು ಹೇಳಿದರು. ಅವನು ಹೊಲಕ್ಕೆ ಬಂದ ಗುರು ಶಿಷ್ಯನನ್ನ ಕರೆದ. ಆಗ ನಾನು ಇಲ್ಲಿ ಮಲಗಿದ್ದೇನೆ ಅಂತ ಅವನು ಹೇಳಿದ. ಅಲ್ಲಿಂದ ಎದ್ದು ಬಂದ. ನೀರು ಉದಕಂ ಅವಾರಣೀಯಂ ಸಂರೋಬ್ಧಂ ಸಂವಿಷ್ಟ, ನೀರನ್ನು ನಿಲ್ಲಿಸುವುದು ಬಹಳ ಕಷ್ಟ ಆಗಿತ್ತು. ಅದಕ್ಕೆ ನಾನು ಅಲ್ಲೇ ನಿಂತ್ಕೊಂಡು ಅಲ್ಲೇ ಮಲಗಿ ಆ ನೀರಿನ ತಡೆ ಹಿಡಿದೆ ಅಂತ ಶಿಷ್ಯ ಹೇಳಿದ. ಉಪಾಧ್ಯಾಯ ಪ್ರತ್ಯುವಾಚ, ಬಹಳ ಕಷ್ಟಪಟ್ಟು ನನ್ನ ಸೇವಾ ಮಾಡಿದ್ದಿ. ಕೇದಾರ ಖಂಡಂ ವಿದಾರಿ ಉತ್ಥಿತ, ಆ ಹೊಲದ ಆ ಒಂದು ಬದು, ಅದರ ಅಲ್ಲಿಂದ ಎದ್ದು ನೀನು ಬಂದಿದ್ದಿ. ಈಗ ಅದನ್ನು ಸೀಳಿ ಮೇಲೆ ಬಂದಿದ್ದೆ ನನ್ನನ್ನು ನಮಸ್ಕರಿಸಲಿಕ್ಕಾಗಿ. ಆದ್ರಿಂದ ನಿನಗೆ ಉದ್ದಾಲಕ, ದಲಭಂಜನೆ ಅಂತ ಧಾತು ಇದೆ. ಉದ್ದಾಲಕ ಅಂದ್ರೆ ಅದನ್ನು ಸೀಳಿಕೊಂಡು ಅಲ್ಲಿಂದ ಎದ್ದು ಮೇಲೆ ಬಂದವನು. ಉದ್ದಾಲಕ ಏವ ನಾಮ್ನಾ ಭವಾನ್ ಭವಿಷ್ಯತಿ ಇತಿ ಉಪಾಧ್ಯಾಯನ ಅನುಗ್ರಹೀತ. ಈ ಉದ್ದಾಲಕರ ಪರಂಪರೆಯನ್ನು ನಾವೀಗ ನೋಡೋರಿದ್ದೇವಲ್ಲ, ಇಲ್ಲಿ ಮೊದಲನೇ ಉದ್ದಾಲಕ ಈತ. ಮುಂದಿನ ಉದ್ದಾಲಕರು ಇನ್ನು ಕೆಲವರು ಯಾರು ಇರಬಹುದು. ಅದರಲ್ಲಿ ಈತನನ್ನೇ ಮೊದಲನೇ ಉದ್ದಾಲಕ ಅಂತ ನಾವು ಹೇಳಬೇಕು. ಅನೇಕ ಕಡೆ ಮೊದಲನೇ ಪುಲಿಕೇಶಿ, ಎರಡನೇ ಪುಲಿಕೇಶಿ, ಇಮ್ಮಡಿ ಕೃಷ್ಣರಾಯ, ಮುಮ್ಮಡಿ ಕೃಷ್ಣರಾಯ ಅಂತ ಹೀಗೆಲ್ಲ ನೋಡ್ತಿರ್ತೀವಲ್ಲ, ಹಾಗೀತ ಮೊದಲನೇ ಉದ್ದಾಲಕ ಅಂತ ಕೇಳಿ ಬರ್ತದೆ. ಅವನ ವರ್ಣನೆ ಮಾಡುವಾಗ ಮೊದಲು ಅವನ ಬಗ್ಗೆ ಕೇಳಿ ಬರೋದು ಆರುಣಿ ಪಾಂಚಾಲ ಅಥವಾ ಪಾಂಚಾಲ್ಯ ಅಂತ ಹೇಳಿ. ಮುಂದೆ ಅವನಿಗೆ ಉದ್ದಾಲಕ ಅಂತ ಹೆಸರು ಬಂದಿತ್ತು. ಅವನು ಆರುಣಿ ಪಾಂಚಾಲ್ಯ ಅಥವಾ ಪಾಂಚಾಲ ಅಂದ್ರೆ ಪಾಂಚಾಲ ದೇಶದವನು. ಆರುಣಿ ಅಂದ್ರೆ ಅರುಣನ ಮಗ ಆಗಿರ್ಬೇಕು ಅಥವಾ ಅರುಣಾ ಅನ್ನುವವಳ ಮಗ ಆಗಿರ್ಬೇಕು. ಸಾಮಾನ್ಯವಾಗಿ ಭಾಷೆಯಲ್ಲಿ ಸ್ತ್ರೀಯ ಮಗನಾದ್ರೆ ಆರುಣೇಯ, ವಿನತೆಯ ಮಗ ವೈನತೆಯ. ಸ್ತ್ರೀವಾಚಕ ಶಬ್ದಗಳಿಗೆ ಧಕ್ ಅಂತ ಒಂದು ಪ್ರತ್ಯಯ ಬಂದು ಅದರಿಂದ ವೈನತೆಯ ಮೊದಲಾದ ರೂಪಗಳು ನಿಷ್ಪನ್ನ ಆಗ್ತವೆ. ಪುರುಷವಾಚಕ ಶಬ್ದಗಳಾದ್ರೆ ಅದರ ಮೇಲೆ ಇಕಾರವನ್ನು ಸೂಚನೆ ಮಾಡುವಂತಹ ಒಂದು ಪ್ರತ್ಯಯ ಬಂದು ಆರುಣಿ, ದಾಶರಥಿ, ಹೀಗೆಲ್ಲ ಕೆಲವು ಶಬ್ದಗಳಾಗ್ತವೆ. ಶೌರಿ ಮೊದಲಾದ ಶಬ್ದಗಳು ಇವು ನಮ್ಗೆ ಗೊತ್ತಿದೆ. ಅದರಂತೆ ಇವನನ್ನ ಆರುಣಿ ಅಂತ ಹೇಳಬೇಕಾದ್ರೆ ಅರುಣನ ಮಗ ಆಗಿರಬೇಕು. ಕೆಲವು ಬಾರಿ ಈ ವ್ಯಾಕರಣದ ನಿಯಮಗಳನ್ನು ಮೀರಿ ಅರುಣೆಯ ಮಗನನ್ನು ಕೂಡ ಆರುಣಿ ಅಂತ ಹೇಳಬಾರದು ಅಂತ ಏನಿಲ್ಲ. ಅವೆಲ್ಲ ಪಾಣಿನಿ ವ್ಯಾಕರಣಕ್ಕೆ ಸಂಬಂಧಪಟ್ಟ ನಿಯಮಗಳು. ಅದನ್ನ ವೇದ ಪುರಾಣಗಳಲ್ಲಿ ನಿರ್ದಿಷ್ಟವಾಗಿ ಅನುಸರಿಸ್ತಾರೆ ಅಂತ ನಿಯಮವೂ ಏನಿಲ್ಲ. ಅಂತೂ ಅವನ ಬಗ್ಗೆ ಕಂಡು ಬರುವ ಮಾಹಿತಿ ಆರುಣಿ ಅಂತ. ಅರುಣನ ಮಗ ಆಗಿರಬಹುದು ಅಥವಾ ಅರುಣಾಳ ಮಗ ಆಗಿರಬಹುದು. ಈತನೇ ಮೊದಲನೇ ಉದ್ದಾಲಕ ಅಂತ ನಾವು ಇವನನ್ನ ಹೇಳಬಹುದಾಗಿದೆ. ಈ ಕಾಟಕೋಪನಿಷತ್ತಿಗೆ ಸಂಬಂಧಪಟ್ಟಂತೆ ಅನೇಕ ಟಿಪ್ಪಣಿಗಳನ್ನು ಕೂಡ ನಾವು ನೋಡಿದ್ವಲ್ಲ. ಈ ಎಲ್ಲ ಟಿಪ್ಪಣಿಗಳಿಗೆ ಅನುಸಾರವಾಗಿ ಈ ಮೊದಲನೇ ಉದ್ದಾಲಕ ಮತ್ತೆ ಇವನ ಹಿಂದಿನ ತಲೆಮಾರು, ಆ ಹಿಂದಿನ ತಲೆಮಾರನ್ನ ಒಂದನೇ ತಲೆಮಾರು ಅಂತ ಹೇಳಿದ್ರೆ, ಈ ಮೊದಲನೇ ಉದ್ದಾಲಕನನ್ನ ಎರಡನೇ ತಲೆಮಾರು ಅಂತ ಹಿಡಿಬೇಕಾಗ್ತದೆ. ಮೊದಲನೇ ಉದ್ದಾಲಕ ಇವನು, ಆದ್ರೆ ತಲೆಮಾರು 2. ಯಾಕಂದ್ರೆ ಇವನ ತಂದೆ ಬಗ್ಗೆನೂ ಕೂಡ ಆರುಣಿ ಅಂತ, ತಂದೆ ಅಥವಾ ತಾಯಂದಿರ ಬಗ್ಗೆ ಆರುಣಿ ಅಂತ ಉಲ್ಲೇಖ ಬಂದಿರೋದ್ರಿಂದ ಅವರನ್ನ ಮೊದಲನೇ ತಲೆಮಾರು ಅಂತ ಹೇಳಿದ್ರೆ, ಈ ಮೊದಲನೇ ಉದ್ದಾಲಕ ಎರಡನೇ ತಲೆಮಾರಾದ್ರೆ ಅಲ್ಲಿಂದ ಶ್ವೇತಕೇತು ಅಥವಾ ನಚಿಕೇತ ಅಂತ ಮೊದಲನೇ ಕೊನೆಯವನೇನಿದ್ದಾನಲ್ಲ, ಇಲ್ಲಿಯವರೆಗೆ 4 ಅಥವಾ 5 ತಲೆಮಾರುಗಳಾಗ್ತವೆ. 4 ಅಥವಾ 5 ಅಂತ ಯಾಕೆ ಹೇಳಿದೆ? ಇದ್ರ ಬಗ್ಗೆ ಪೂರ್ಣವಾದಂತಹ ಕಥೆಯನ್ನು ಒಂದು ಬಾರಿ ನಾವು ಗಮನಿಸಿ ಬಿಡೋಣ. ವಾಮನ ಪಂಡಿತಾಚಾರ್ಯರ ಟೀಕಾ ಇದೆ. ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು ಮತ್ತು ವಾಮನ ಪಂಡಿತರು ಅಂತ 3ನೇ ತಲೆಮಾರಿನವರು ಪಂಡಿತಾಚಾರ್ಯ ವಂಶದಲ್ಲಿ. ಅವರು ಬರೆದಂತಹ ಟೀಕೆ ಇದೆ ಕಾಟಕೋಪನಿಷತ್ತಿಗೆ. ಅವರು ವಿವರಿಸುವಂತೆ
ಈ ನಚಿಕೇತನ ತಂದೆ ಏನು ಉದ್ದಾಲಕ ಅಥವಾ ಔದ್ದಾಲಕಿ ಇದ್ನಲ್ಲ, ಇವನು ಉದ್ದಾಲಕ ಅನ್ನುವವನ ಮೊಮ್ಮಗ ಅಂತ ಹೇಳ್ತಾರ ಅವರು. ಆದ್ರಿಂದ ಇಷ್ಟೆಲ್ಲ ತಲೆಮಾರುಗಳಾಗ್ತವೆ, ಒಟ್ಟು 5 ತಲೆಮಾರುಗಳಾಗ್ತವೆ. ಆ ಅರುಣ ಅಥವಾ ಅರುಣ ಅದು ಮೊದಲನೇ ತಲೆಮಾರು. ಆಮೇಲೆ ಉದ್ದಾಲಕ ಅನ್ನುವವನು, ಗದ್ದೆಯನ್ನು ಬಿಟ್ಟು ಎದ್ದು ಬಂದವನು ಉದ್ದಾಲಕ. ಅವನಾದ ಬಳಿಕ ಒಂದು ತಲೆಮಾರು, ಅವನಾದ ಬಳಿಕ ಮತ್ತೊಂದು ತಲೆಮಾರು, ಅದು 4ನೇದ್ದು. ಆ 4ನೇವನೇ ಈಗ ಇಲ್ಲಿ ಯಜ್ಞ ಮಾಡ್ತಾ ಇರೋವನು. ಅವನ ಮಕ್ಕಳೇ ಶ್ವೇತಕೇತು, ನಚಿಕೇತ ಮತ್ತೆ ಸುಜಾತ ಅನ್ನುವಂಥವ್ರು. ತಮ್ಮ ಗಮನಕ್ಕಾಗಿ ಅದನ್ನ ಮತ್ತೊಂದ್ಸರಿ ಹೇಳ್ತಿದ್ದೇನೆ. ಅರುಣ ಅಥವಾ ಅರುಣ ಅಂತನ್ನುವರು ಮೊದಲನೇ ತಲೆಮಾರು. ಇವರ ಮಗನೇ ಆ ಮೊದಲನೇ ಉದ್ದಾಲಕ. ಅವನನ್ನೇ ಮಹಾಭಾರತದ ಆದಿಪರ್ವದಲ್ಲಿ ಆರುಣಿ ಪಾಂಚಾಲ್ಯ ಅಂತ ಹೇಳಿ ಉದ್ದಾಲಕ ಅಂತ ಹೆಸರು ಪಡ್ಕೊಂಡವನು. ಅದರಿಂದ ಅವನು ಮೊದಲನೇ ಉದ್ದಾಲಕ. ಅವನ ಮಗನ ಬಗ್ಗೆ ನಾರಾಯಣ ಪಂಡಿತರು ಹೆಸರನ್ನು ಹೇಳುವುದಿಲ್ಲ, ವಾಮನ ಪಂಡಿತರು ಹೆಸರನ್ನು ಹೇಳೋದಿಲ್ಲ. ಆದರೆ ಅವನ ಸೊಸೆಯ ಬಗ್ಗೆ ಅರುಣ ಅನ್ನುವವಳ ಬಗ್ಗೆ ಮಾತ್ರ ಅಲ್ಲಿ ಉಲ್ಲೇಖ ಕಾಣಿಸ್ತದೆ. ಅದು ಹೇಗೆ? ನಾವು ಆ ವಾಮನ ಪಂಡಿತರ ಟೀಕೆಯನ್ನು ಹೀಗೆ ಗಮನಿಸಿದರೆ, ಬೇರೆ ಬೇರೆ ಶ್ಲೋಕಗಳಲ್ಲಿ, ಕಾಟಕೋಪನಿಷತ್ತಿನ ಬೇರೆ ಬೇರೆ ಶ್ಲೋಕಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಕಾಟಕೋಪನಿಷತ್ತಿನ 10ನೇ ಮಂತ್ರ, ವೀತಮನ್ಯು ಗೌತಮ ಮಾ ಅಭಿಮೃತ್ಯೋ. ಗೌತಮ ಅಂತ ಯಾಕೆ ಕರೀತಾರೆ ಈ ವಂಶವನ್ನ? ಇದು ಗೋತ್ರ ವಿಶೇಷ. ಆ ಇಡೀ ವಂಶವೇ ಗೌತಮ ಗೋತ್ರದ್ದು ಅಂತ. ಗೌತಮ ಗೋತ್ರ ವಿಶೇಷತಃ ಅಂತ ಅದನ್ನ ವಾಮನ ಪಂಡಿತರು ಟೀಕೆಯಲ್ಲಿ ಹೇಳಿದ್ದಾರೆ. ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತಮನ್ಯುರ್ ಗೌತಮೋ ಮಾಭಿಮೃತ್ಯೋ. ಇದು 10ನೇ ಮಂತ್ರದಲ್ಲಿ ಬಂದಿರುವಂತಹ ಗೌತಮ ಅನ್ನುವ ಶಬ್ದ. ಅದರಿಂದ ಇದು ಇಷ್ಟು ಗೌತಮ ವಂಶ. ಆ ಗೌತಮ ವಂಶದಲ್ಲಿ ಬಂದಿರುವಂತಹ ಅರುಣ ಅಥವಾ ಅರುಣ ಅನ್ನುವವಳ ಮಗನೇ ಆ ಮೊದಲನೇ ಉದ್ದಾಲಕ, ಗದ್ದೆಯ ಬದುವನ್ನು ಬಿಟ್ಟು ಎದ್ದು ಬಂದವನು. ಅವನ ಮಗನ ಬಗ್ಗೆ ಹೆಸರನ್ನು ಹೇಳುವುದಿಲ್ಲ ವಾಮನ ಪಂಡಿತರು. ಆದರೆ ಆ ಮೊದಲನೇ ಉದ್ದಾಲಕನ ಸೊಸೆಯ ಬಗ್ಗೆ ಅರುಣ ಅನ್ನುವವಳ ಬಗ್ಗೆ ಹೇಳ್ತಾರೆ. ಅದು 3ನೇ ತಲೆಮಾರು. ಅರುಣ ಅಥವಾ ಅರುಣ 1ನೇ ತಲೆಮಾರು. ಈ ಮೊದಲನೇ ಉದ್ದಾಲಕ ಅವನು 2ನೇ ತಲೆಮಾರು. ಅರುಣ ಅನ್ನುವ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಂತಹ ವ್ಯಕ್ತಿ ಏನಿದ್ದಾನೆ ಆತ 3ನೇ ತಲೆಮಾರು. ಈಗ ಯಜ್ಞವನ್ನೇನು ಮಾಡ್ತಾ ಇದ್ದಾನಲ್ಲ ಆತ 4ನೇ ತಲೆಮಾರು. ಅವನ ಮಕ್ಕಳೇ ಶ್ವೇತಕೇತು, ನಚಿಕೇತ ಮತ್ತೆ ಸುಜಾತ ಅನ್ನುವಂಥವ್ರು 5 ತಲೆಮಾರುಗಳು. ಇದು ವಾಮನ ಪಂಡಿತಾಚಾರ್ಯರು ವಿವರಿಸಿದಂತೆ, ಅದನ್ನು ಅನುಸರಿಸಿ ಹಿರಿಯ ವಿದ್ವಾಂಸರಾದಂತಹ ಬನ್ನಂಜೆ ಗೋವಿಂದಾಚಾರ್ಯರು ವಿವರಿಸಿದಂತೆ. ಕಾಟಕೋಪನಿಷತ್ತಿನ 11ನೇ ಮಂತ್ರದಲ್ಲಿ ಔದ್ದಾಲಕಿ ಆರುಣಿ ಮತ್ ಪ್ರಸೃಷ್ಟ ಅಂತಿದೆಯಲ್ಲ, ಅಲ್ಲಿ ಔದ್ದಾಲಕಿ ಅಂತ ಅನ್ನೋದನ್ನು ಹೀಗೆ ವ್ಯಾಖ್ಯಾನಿಸಿದ್ದಾರೆ ನಾರಾಯಣ ಪಂಡಿತರು. ಇಹ ಪಿತಾ ಔದ್ದಾಲಕಿ ಅಸೌ ಉದ್ದಾಲಕಸ್ಯ ಪೌತ್ರ. ಉದ್ದಾಲಕ ಅನ್ನುವ ವ್ಯಕ್ತಿಯ ಮೊಮ್ಮಗ ಈತ. ಆ ಮೊದಲನೇ ಉದ್ದಾಲಕನೇ, ಗದ್ದೆಯ ಬದುವನ್ನು ಬಿಟ್ಟು ಹೊರಗೆ ಬಂದವನೇ ಉದ್ದಾಲಕ. ಅವನ ಮೊಮ್ಮಗ ಈತ, ಯಜ್ಞ ಮಾಡ್ತಾ ಇರುವವನು. ಹಾಗಾದ್ರೆ ನಡುವಿನ ವ್ಯಕ್ತಿ ಯಾರು? 3ನೇ ತಲೆಮಾರಿನವನು. ಅವನ ಹೆಸರು ಅಲ್ಲಿ ಕಾಣಿಸುವುದಿಲ್ಲ ಅಂತಾನೆ ನಾವು ತಿಳ್ಕೋಬೇಕಾಗಿದೆ. ಇವನು ಉದ್ದಾಲಕನ ಮೊಮ್ಮಗ ಆಗಿದ್ದಾನೆ. ಆರುಣಿ ಅರುಣಾಪುತ್ರ, ಅರುಣೆಯ ಮಗನಾಗಿದ್ದಾನೀತ. ಈ ಅರುಣ ಅನ್ನುವವಳೇ ವಾಜಶ್ರವಾಹ ಅನ್ನುವವನ ಮಗಳು. ವಾಜಶ್ರವಾಹ ಅಂತ ಒಬ್ಬ ವ್ಯಕ್ತಿ ಋಷಿ, ಅವನ ಮಗಳು ಈ ಅರುಣ. ಈ ಅರುಣಾಳಿಂದ ಆ ಮೊದಲನೇ ಉದ್ದಾಲಕನ ಮಗನ ಮೂಲಕವಾಗಿ, ಅವನ ಹೆಸರು ಗೊತ್ತಿಲ್ಲ ಅಂತ ಹೇಳಿದೆ, ಆ ವ್ಯಕ್ತಿಯಿಂದ ಅರುಣಾಳಲ್ಲಿ ಹುಟ್ಟಿದವನೇ ಈ ಔದ್ದಾಲಕಿ ಆರುಣಿಹಿ ಅಂತ ಈ 11ನೇ ಮಂತ್ರದಲ್ಲಿ ಹೇಳಲ್ಪಟ್ಟವನು. ಅವನನ್ನೇ ಉದ್ದಾಲಕ ಅಂತನೂ ಹೇಳ್ತಾರೆ. ಹಾಗಾಗಿ ಈಗ ಯಜ್ಞ ಮಾಡ್ತಾ ಇರುವಂತಹ ಈ 4ನೇ ತಲೆಮಾರಿನ ವ್ಯಕ್ತಿ ಇದ್ದಾನಲ್ಲ, ಇವನನ್ನು ಹೇಳಲಿಕ್ಕೆ ಸರಿಯಾದ ಶಬ್ದ ಯಾವುದು? ಔದ್ದಾಲಕಿ ಅಂತ ಹೇಳಬೇಕು ಅಥವಾ ಉದ್ದಾಲಕ ಅಂತ ಹೇಳಬೇಕು? ಔದ್ದಾಲಕಿ ಆರುಣಿ ಮತ್ ಪ್ರಸೃಷ್ಟ ಅಂತ. ಇದು ವಾವೆಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಔದ್ದಾಲಕಿ ಅನ್ನೋ ಒಂದು ಪಾಠವೇ ಇದೆ. ಮತ್ತೆ TR ಕೃಷ್ಣಾಚಾರ್ಯರ ಪಾಠದಲ್ಲೂ ಕೂಡ ಔದ್ದಾಲಕಿ ಅಂತಿದೆ. ಋಷಿ ಔದ್ದಾಲಕಿ ಅಥವಾ ಋಷೇಹೇ ಔದ್ದಾಲಕೇ, ಇಷ್ಟು ವ್ಯತ್ಯಾಸ ಇದೆ ಹೊರತು
ಔದ್ದಾಲಕಿ ಅಂತ ಪಾಠ ಎರಡೂ ಕಡೆ ಇದೆ. ಇನ್ನ ವೈಷ್ಣವ ಪಾಠದಲ್ಲಿ ಮತ್ತೆ ಉತ್ತರ ಭಾರತದ ಪಾಠದಲ್ಲಿ ಉದ್ದಾಲಕಿ ಅಥವಾ ಉದ್ದಾಲಕೇಹೆ ಋಷೇರ್ ಉದ್ದಾಲಕೇರ್ ವಾಕ್ಯಂ, ಇದು ನಮಗೆ ವೈಷ್ಣವ ಪಾಠದಲ್ಲಿ ಕಾಣಿಸುವಂತಹ ಮಾತು. ಮತ್ತೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ನಾವು ನೋಡುವಂತೆ ಕೂಡ ಋಷೇಹೇ ಉದ್ದಾಲಕೇಹೇ ವಾಕ್ಯಂ, ಹೀಗೆ ಋಷೇಹೇ ಉದ್ದಾಲಕೇರ್ ವಾಕ್ಯಂ ಅಂತ ಗೀತಾ ಪ್ರೆಸ್ಸಿನ ಉತ್ತರ ಭಾರತದ ಪಾಠ ಮತ್ತು ವೈಷ್ಣವ ಪಾಠ. ಆದ್ರೆ ಅದನ್ನ ತಿದ್ಕೊಳ್ಳೋದು ಒಳ್ಳೆಯದು. ಉದ್ದಾಲಕಿ ಅಂತ ಸಂಸ್ಕೃತದ ನಿಯಮಗಳ ಪ್ರಕಾರ ಶಬ್ದ ನಿಷ್ಪನ್ನ ಆಗುವುದಿಲ್ಲ. ಉದ್ದಾಲಕ ಅನ್ನುವ ವ್ಯಕ್ತಿಯ ಮಗ ಅಥವಾ ಮೊಮ್ಮಗ ಯಾವುದನ್ನೇ ಇಟ್ಕೊಂಡ್ರು, ನಾವೀಗ ನೋಡ್ತಿರುವಂತೆ ವಾಮನ ಪಂಡಿತಾಚಾರ್ಯರ ಅಭಿಪ್ರಾಯದಂತೆ ಮೊದಲನೇ ಉದ್ದಾಲಕನ ಮೊಮ್ಮಗನೇ ಈ ಔದ್ದಾಲಕಿ, 4ನೇ ತಲೆಮಾರಿನವನು. ಈತನೇ ಯಜ್ಞ ಮಾಡ್ತಾ ಇರೋನು. ಇವನು ಉದ್ದಾಲಕನ ಮಗ ಅಥವಾ ಮೊಮ್ಮಗ ಏನೇ ಆಗಿರಲಿ, ನಾವು ನಾರಾಯಣ ಪಂಡಿತರನ್ನು ಹೊರತುಪಡಿಸಿದ್ರೆ ಉಳಿದವರೆಲ್ಲ ಇವನನ್ನ ಉದ್ದಾಲಕನ ಮಗ ಅಂತ ಹೇಳ್ತಾರೆ. ಅದಕ್ಕಾಗಿ ಇದನ್ನ ನಾನು ಹೇಳಿದೆ. ಮಗನೇ ಆಗಿರ್ಲಿ ಮೊಮ್ಮಗನೇ ಆಗಿರ್ಲಿ, ಉದ್ದಾಲಕ ಅನ್ನೋ ಶಬ್ದದಿಂದ ಔದ್ದಾಲಕಿ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ದಶರಥನಿಂದ ದಾಶರಥಿ, ದಶರಥ ಇದ್ದದ್ದು ಈ ಆಗಿ ದಾಶರಥಿ ಆಗ್ತದೆ. ದ ಅನ್ನುವಲ್ಲಿ ಅಕಾರ ಇದ್ದದ್ದು ದೀರ್ಘವಾಗಿ ದಾಶರಥಿ ಆಗ್ತದೆ. ಶೂರನ ಮಗ ಶೌರ್ಯ ಆಗ್ತಾನೆ. ಹಾಗೆ ಉದ್ದಾಲಕನ ಮಗ ಔದ್ದಾಲಕಿ ಆಗಬೇಕು. ಹಾಗಾಗಿ ಔದ್ದಾಲಕಿ ಅನ್ನೋ ಪಾಠವೇ ಸರಿ. ಉಳಿದ ಕಡೆ ಉದ್ದಾಲಕಿ ಅಂತ ಪಾಠ ಇದ್ರೆ ಅದು ಸರಿಯಾದಂತಹ ಪಾಠ ಅಲ್ಲ ಅಂತ ನಾವು ಅದನ್ನು ಗಮನಿಸಬೇಕು. ಮತ್ತೆ ಇವನನ್ನೇ ಉದ್ದಾಲಕ ಅಂತನೂ ಹೇಳ್ತಾರೆ, ಅದು ಏನು ತಪ್ಪಲ್ಲ. ವಂಶದಲ್ಲಿ ಬಂದವನನ್ನ ಈಗ ನಮ್ಮ ಹಿಂದೆ ಕಳೆದ ದಿವಸ ಜನಕನ ಬಗ್ಗೆ ಉದ್ಧರಿಸಿದೆ. ಅಲ್ಲಿ ಬಂದವರೆಲ್ಲ ಜನಕರೇ. ಮೊದಲನೇ ಜನಕ, 2ನೇ ಜನಕ, 3ನೇ ಜನಕ, 4ನೇ ಜನಕ ಅಂತ ಹೀಗೆ ಹೇಳ್ತಾ ಹೋಗ್ಬೇಕಷ್ಟೆ. ಆದ್ರಿಂದ ಅವರೆಲ್ಲ ಜನಕರೇ. ಆದ್ರಿಂದ ಇವನು ಕೂಡ ಉದ್ದಾಲಕ ಆದ್ರೂ ಏನು ತಪ್ಪಲ್ಲ. ಯಾಕೆಂದ್ರೆ ಆಚಾರ್ಯರು ಆ ಒಂದು ಗ್ರಂಥವನ್ನ ತಮ್ಮ ಭಾಷ್ಯದಲ್ಲಿ ಏನು ಉದ್ಧರಿಸಿದ್ದಾರೆ, ಇಚ್ಛನ್ ವಾಜಶ್ರವೋನಪ್ತ ದದೌ ಸರ್ವಸ್ವ ದಕ್ಷಿಣಾಂ ಉದ್ದಾಲಕ ಸ್ವರ್ಗಲೋಕಂ ದದೌ ಗಾಶ್ಚ ನಿರೀಂದ್ರಿಯಾ ಅಂತ ಉದ್ದಾಲಕ ಶಬ್ದವನ್ನು ಬಳಕೆ ಮಾಡಿದ್ದಾರೆ. ಹೀಗೆ ಒಂದ ಉದ್ದಾಲಕ ಅಂತ ಆಗ್ಬೇಕು ಅಥವಾ ಔದ್ದಾಲಕಿ ಅಂತ ಆಗ್ಬೇಕು. ಅದನ್ನ ಹೊರತುಪಡಿಸಿದ್ರೆ ಉದ್ದಾಲಕಿ ಹೂ ಅಂತಾನೆ ಇಟ್ಕೊಂಡು, ಆರಂಭದಲ್ಲಿ ಹೂ ಅಂತ ಇಟ್ಕೊಂಡು ಮುಂದೆ ಉದ್ದಾಲಕಿ ಅಂತ ಇಟ್ಕೊಳ್ಳುವುದು ಯಾವ ರೀತಿಯಿಂದಲೂ ಅದು ಸಮರ್ಥನೀಯ ಆಗೋದಿಲ್ಲ. ಅದರಿಂದ ಅದನ್ನ ತಿದ್ಕೊಳ್ಳೋದು ಒಳ್ಳೆಯದು. ನೀವು ಋಷೇಹೇ ಔದ್ದಾಲಕೇರ್ ವಾಕ್ಯಂ ಅನ್ನುವ ಪಾಠವೇ ಯೋಗ್ಯ ಆಗ್ತದೆ. ಈತ 4ನೇ ತಲೆಮಾರಿನವನು. ಇವನ ನಂತರ ಬರುವಂಥ ಶ್ವೇತಕೇತು, ನಚಿಕೇತ ಮತ್ತೆ ಸುಜಾತ ಇವರೇನಿದ್ದಾರೆ 5ನೇ ತಲೆಮಾರಿನವರು. ಇಲ್ಲಿ ಈ ತಂದೆ ಬಗ್ಗೆ ಇವನು ಉದ್ದಾಲಕ ಅನ್ನೋದ್ರ ಬಗ್ಗೆ ನಾವು ಗಮನಿಸಿದ್ವಲ್ಲ, ಅಲ್ಲೊಂದು ಮಾಹಿತಿಯನ್ನು ಕೂಡ ಹೀಗೆ ನಾನು ಊಹಿಸಿದೆ. ಅದನ್ನ ತಾವೆಲ್ಲ ಆಲೋಚನೆ ಮಾಡಿ ತಿಳಿಸ್ಬೇಕಷ್ಟೆ. 1ನೇ ತಲೆಮಾರಿನವನಿಗೆ ಉದ್ದಾಲಕ, 2ನೇ ತಲೆಮಾರಿನವನಿಗೆ ಅಂದ್ರೆ ಆತ ಮೊದಲನೇ ಉದ್ದಾಲಕ, ಅವನಿಗೆ ಉದ್ದಾಲಕ ಅಂತ ಹೆಸರಿದೆ. ಉದ್ದಾಲಕ ಅಂತ ಹೆಸರು ಬಂದಿದ್ದೇ ಆತನಿಗೆ ಮೊದಲು. ಅವನೊಬ್ಬ ಉದ್ದಾಲಕ. 2ನೇ ತಲೆಮಾರಿನ 3ನೇ ತಲೆಮಾರಿನವನು, 2ನೇ ತಲೆಮಾರಲ್ಲ 3ನೇ ತಲೆಮಾರಿನವನು. ಅವನ ಹೆಸರು ಗೊತ್ತಿಲ್ಲ, ಅವನ ಪತ್ನಿ ಹೆಸರು ಗೊತ್ತಿದೆ, ಅರುಣ ಅಂತ ನಾವು ನೋಡಿದ್ವಿ. ಅದಾದ ಬಳಿಕ ಬರುವಂತವನು ಈಗ ಯಜ್ಞ ಮಾಡ್ತಾ ಇನೋ ಅವರು ಉದ್ದಾಲಕ ಅಥವಾ ಉದ್ದಾಲಕಿ ಅಂತ ಬಂತಲ್ಲ. ಈ ಎಲ್ಲಾ ಹೆಸರುಗಳನ್ನು ಗಮನಿಸಿದ್ರೆ ಆ ನಡುವಿನವನು ಕೂಡ ಈ ವಾಮನ ಪಂಡಿತಾಚಾರ್ಯರು ಯಾವ ಉದ್ದಾಲಕನ ಮೊಮ್ಮಗ ಈ ಉದ್ದಾಲಕಿ ಯಜ್ಞ ಮಾಡ್ತಾ ಇರುವವನು ಅಂತ ಹೇಳ್ತಾ ಇದ್ದಾರಲ್ಲ, ಈ ನಡುವೆ ಇರುವಂತಹ ಒಬ್ಬ ವ್ಯಕ್ತಿಯ ಹೆಸರೊಂದು ಏನ್ ತಪ್ಪಿ ಹೋಗಿದೆಯಲ್ಲ, ಅವನು ಕೂಡ ಉದ್ದಾಲಕನೇ ಇದ್ದಿರಬೇಕು ಅಂತ ನನ್ನ ಊಹೆ ಅಷ್ಟೆ. 2ನೇ ತಲೆಮಾರಿನವನು ಉದ್ದಾಲಕ, 3ನೇ ತಲೆಮಾರಿನವನು ಉದ್ದಾಲಕ ಆಗಿದ್ರೆ, ಮತ್ತೆ 4ನೇ ತಲೆಮಾರಿನ ಈಗ ಯಜ್ಞ ಮಾಡ್ತಾ ಇರುವಂತವನು ಕೂಡ ಉದ್ದಾಲಕನೇ ಆಗ್ತಾನೆ ಅಥವಾ ಉದ್ದಾಲಕಿ ಆಗ್ತಾನೆ. ಹೀಗೆ ಮೊದಲನೇ ವ್ಯಕ್ತಿ ಅಂದ್ರೆ 2ನೇ ತಲೆಮಾರಿನವನು ಅವನು ಉದ್ದಾಲಕ, ಮುಂದೆ ಬಂದವನು ಉದ್ದಾಲಕ ಅಥವಾ ಉದ್ದಾಲಕಿ, ಆಮೇಲೆ ಮುಂದೆ ಬರುವವನು ಕೂಡ ಉದ್ದಾಲಕ ಅಥವಾ ಉದ್ದಾಲಕಿಯೇ ಯಜ್ಞ ಮಾಡ್ತಾ ಇರುವವನು. ಅವನ ಪತ್ನಿಯೇ ಅರುಣ ಅಂತ ನೋಡು. ಇಷ್ಟು ನನಗೊಂದು ಊಹೆಗೆ ಸಿಗ್ತದೆ. ಅದರಿಂದ ಯಾವ ತಂದೆ ಹೆಸರು ಸಿಕ್ಕಿಲ್ಲ, ಈ ಯಜ್ಞ ಮಾಡ್ತಿರುವವನ ತಂದೆ ಹೆಸರು ಅಂತ ಏನು ಬಂತಲ್ಲ,
ಅವನನ್ನು ಉದ್ದಾಲಕ ಅಥವಾ ಔದ್ದಾಲಕಿ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಇದಿಷ್ಟು ಆ ತಂದೆ ಹೆಸರಿನ ಕುರಿತಾಗಿ ವಿಮರ್ಶೆ ಆಯಿತು. 5 ತಲೆಮಾರುಗಳ ಕುರಿತಾಗಿ ಆಯ್ತು. 4 ತಲೆಮಾರುಗಳು ಅಂತ ಬೇರೆ ವ್ಯಾಖ್ಯಾನಗಳಲ್ಲಿ ಉಳಿದ ನಾರಾಯಣ ಪಂಡಿತರ ವ್ಯಾಖ್ಯಾನವನ್ನು ಹೊರತುಪಡಿಸಿದರೆ ಬೇರೆ ವ್ಯಾಖ್ಯಾನಗಳಲ್ಲಿ ನಾವು ನೋಡುವಂತೆ ಇವು 4 ತಲೆಮಾರುಗಳಾಗ್ತವೆ. ಯಾಕೆ ಹೀಗೆ? ಔದ್ದಾಲಕಿ ರಾರುಣಿರ್ ಮತ್ವ ಸೃಷ್ಟ ಅಂತ ಈ ಕಾಟಿಕೋಪನಿಷತ್ತಿನ ಈ 11ನೇ ಮಂತ್ರ ಏನಿದೆಯಲ್ಲ, ಅಲ್ಲಿ ಔದ್ದಾಲಕಿ ಆರುಣಿ ಅಂತಿದೆಯಲ್ಲ, ಅದಕ್ಕೆ ನಾರಾಯಣ ಪಂಡಿತರು ಏನ್ ಹೇಳಿದ್ರು ಅನ್ನೋದನ್ನ ನೋಡಿದ್ದೀವಿ. ಈ ತಂದೆ ಔದ್ದಾಲಕಿ, ಅವನು ಉದ್ದಾಲಕ ಅನ್ನುವನು ಮೊಮ್ಮಗ, ಆರುಣಿ ಅಂದ್ರೆ ಅರುಣೆಯ ಮಗ. ಇಷ್ಟು ನಾವು ನೋಡಿದ್ವಿ. ವ್ಯಾಸತೀರ್ಥರು ಅಂತ ಮತ್ತೊಬ್ಬರ ಟಿಪ್ಪಣಿ ಇದೆ. ಅವರು ಉದ್ದಾಲಕಸ್ಯ ಅಪತ್ಯಂ ಔದ್ದಾಲಕಿ ಅಂತ ಹೇಳ್ತಾರೆ. ಉದ್ದಾಲಕನ ಮಗನೇ ಇವನು. ಅರುಣಾಯ ಅಪತ್ಯಂ ಆರುಣಿ, ಅರುಣೆಯ ಮಗ. ಉದ್ದಾಲಕ ಮತ್ತು ಅರುಣ ಅನ್ನುವರಿಬ್ರು ಗಂಡ ಹೆಂಡತಿ, ಅವರ ಮಗ ಇವನು ಅಂತ. ಮತ್ತೆ ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿಯೂ ಕೂಡ ಔದ್ದಾಲಕಿ ಆರುಣಿ ಇತ್ಯತ್ರ ಔದ್ದಾಲಕ, ಅದು ಬಹುಶಃ ಔದ್ದಾಲಕಿ ಅಂತಿರಬೇಕು, ಮುದ್ರಣ ದೋಷ ಇದ್ದಿರಬೇಕು. ಔದ್ದಾಲಕಿ ಪಿತ, ಅರುಣ ಮಾತ ಅಂತ ಹೀಗೆ ಅದರ ಅಭಿಪ್ರಾಯವನ್ನು ತಿಳ್ಕೋಬಹುದಾಗಿದೆ. ಯಜ್ಞ ಮಾಡ್ತಿರುವವನ ತಾಯಿ ಅರುಣ, ಅವನ ತಂದೆ ಯಜ್ಞ ಮಾಡ್ತಿರುವವನ ತಂದೆ ಉದ್ದಾಲಕ. ಅಲ್ಲಿ ಮುದ್ರಣ ದೋಷ ಇದೆ ಅಂತ ಹೇಳಿದ್ನ ನಾನು, ಟಿಪ್ಪಣಿಯಲ್ಲಿ ಮುದ್ರಣ ದೋಷ. ಔದ್ದಾಲಕಿ ಅಂತ ಮುದ್ರಣ ದೋಷ ಇರಬಹುದು, ಅಥವಾ ಔದ್ದಾಲಕ ಇದ್ದದನ್ನ ಉದ್ದಾಲಕ ಅಂತ ಓದಿಬಿಟ್ರೆ ಇನ್ನೂ ಸರಿಯಾಗಿ ಆಗ್ತದೆ. ಉದ್ದಾಲಕನೇ ತಂದೆ, ಯಾಕಂದ್ರೆ ವ್ಯಾಸ ತೀರ್ಥರ ಟಿಪ್ಪಣಿಯಲ್ಲಿ ಹಾಗೇ ಇದೆ. ಉದ್ದಾಲಕ ಅನ್ನುವನು ತಂದೆ, ಅವನ ಹೆಂಡತಿ ಅರುಣ, ಅವರಿಬ್ಬರ ಮಗನೇ ಈತ, ಈಗ ಯಜ್ಞ ಮಾಡ್ತಾ ಇರುವಂತಹ ವ್ಯಕ್ತಿ. ಹೀಗೆ ಈ ಟಿಪ್ಪಣಿಗಳನ್ನ ನಾವು ಗಮನಿಸಿದ್ರೆ ತಲೆಮಾರುಗಳು 4 ಆಗಿಬಿಡ್ತವೆ. ಅರುಣ ಅಥವಾ ಅರುಣ ಅಂತ ಆ ಒಂದು ಮೊದಲನೇ ತಲೆಮಾರು, ಅವರಿಂದ ಹುಟ್ಟಿದವನು ಮೊದಲನೇ ಉದ್ದಾಲಕ, ಆತ 2ನೇ ತಲೆಮಾರಿನವನು. ಮಹಾಭಾರತದ ಆದಿಪರ್ವದಲ್ಲಿ ಅವನ ಹೆಸರು ಬಂತು. ಉದ್ದಾಲಕ ಅಂತ ಹೆಸರನ್ನು ಮೊದಲನೇದಾಗಿ ಪಡ್ಕೊಂಡವನೇ ಅವನು. ಆರುಣಿ ಪಾಂಚಾಲ್ಯ ಅಥವಾ ಉದ್ದಾಲಕ ಫಸ್ಟ್, ಮೊದಲನೇ ಉದ್ದಾಲಕ. ಅವನ ಮಗನೇ ಔದ್ದಾಲಕಿ ಅಥವಾ ಉದ್ದಾಲಕ, ಹೀಗೆಲ್ಲ ಕರೆಸ್ಕೊಂಡವನು. ಈಗ ಯಜ್ಞ ಮಾಡ್ತಾ ಇರುವವನು ಅವನನ್ನೇ ಔದ್ದಾಲಕಿ ಆರುಣಿ ಅಂತ ಈ ಉಪನಿಷತ್ತಿನ ಈ ಭಾಗ 11ನೇ ಮಂತ್ರ ಹೇಳಿದೆ. ಅರುಣ ಅಂತ ಆತನ ಹೆಂಡತಿ, ಆಕೆ ವಾಜಶ್ರವಸ್ ಅನ್ನುವವನ ಮಗಳು ಅಂತ ಹೀಗೆ ಕಾಣಿಸ್ತದೆ. ಹೀಗೆ ಅನ್ನಿಸ್ತದೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಈ ಯಜ್ಞ ಮಾಡ್ತಾ ಇರುವಂತಹ ಉದ್ದಾಲಕ ಏನಿದ್ದಾನಲ್ಲ ಅಥವಾ ಉದ್ದಾಲಕ ಇದ್ದಾನೆ, ಅವನ ಪತ್ನಿ ಅರುಣ ಇದ್ದಾಳಲ್ಲ, ಈಕೆ ಆ ವಾಜಶ್ರವಸನ ಮಗಳು ಅಂತ ನಮ್ಗೆ ಅನಿಸಿದ್ರು ಅದು ಸರಿಯಲ್ಲ. ಇವನ ಅಪ್ಪ ಆ ಉದ್ದಾಲಕ ಅಂತಿದ್ನಲ್ಲ, ಗದ್ದೆಯ ಬದುವನ್ನ ಬಿಟ್ಟು ಎದ್ದು ಬಂದವನು, ಅವನಿಗೂ ಕೂಡ ಒಬ್ಳು ಪತ್ನಿ ಇದ್ಲು, ಅವಳು ಅರುಣ ಅಂತ ಹೇಳಿ. ಆಕೆನೇ ವಾಜಶ್ರವಸನ ಮಗಳು. ಹೀಗೆ ವಾಜಶ್ರವಸ್ ಅನ್ನುವವನ ಮಗಳಾದಂತಹ ಅರುಣ ಅನ್ನುವವಳನ್ನ ಮೊದಲನೇ ಉದ್ದಾಲಕ ಮದುವೆ ಮಾಡಿಕೊಂಡಿದ್ದ. ಅವನೇ ಆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದವನು ಆಯೋಧ ಧೌಮ್ಯರ ಹತ್ರ. ಆ ಅರುಣಾಳಿಂದ ಮತ್ತೆ ಆ ಮೊದಲನೇ ಉದ್ದಾಲಕನಿಂದ ಹುಟ್ಟಿದವನೇ 2ನೇ ಉದ್ದಾಲಕ ಅಥವಾ ಔದ್ದಾಲಕಿ. ಆದ್ರಿಂದ ಇವನು ವಾಜಶ್ರವಸನ ಮೊಮ್ಮಗ ಆಗ್ತಾನೆ. ಇಲ್ಲೊಂದು ಗಮನಿಸಬೇಕಾದ ಸಂಗತಿ ಏನಂದ್ರೆ, ಇವನ ಹೆಂಡತಿಯು ಕೂಡ ಅರುಣಾಳೆ. ಅದು ಬಹಳ ವಿಚಿತ್ರ. ಇವರ ಮಗನಾದಂಥ ಯಜ್ಞ ಮಾಡ್ತಿರುವ ಈ ಉದ್ದಾಲಕ ಅಥವಾ ಔದ್ದಾಲಕಿ ಮತ್ತು ಆತನ ಪತ್ನಿ ಅರುಣ ಏನಿದ್ದಾಳೆ, ಇವರಿಂದ ಹುಟ್ಟಿದವನೇ ಆ ಶ್ವೇತಕೇತು ಆರುಣೆಯ
ಶ್ವೇತಕೇತುರ ಆರುಣೀಯ ಆಸ ಅಂತೇಳಿ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದ ಮೊದಲನೇ ವಾಕ್ಯವನ್ನು ಕಳೆದ ದಿವಸ ನಾನು ಉದ್ಧರಿಸಿದ್ನಲ್ಲ, ಅದು ಅಲ್ಲಿ ಸ್ವಲ್ಪ ಪ್ರಮಾದದಿಂದ ಉದ್ಧರಿಸಿದೆ. ಅದನ್ನ ಸೂಕ್ತ ವಿಷಯ ಸರಿ, ಅದು ಅಲ್ಲಿ ಉದ್ಧರಿಸಬೇಕಾದ ವಾಕ್ಯ ಅಲ್ಲ. ಅದನ್ನು ನಾವು ಇಲ್ಲಿ ಹೇಳಬೇಕಾದಂಥ ಮಾತು. ಹೀಗೆ 4ನೇ ತಲೆಮಾರಿನವನೇ ಈ ಶ್ವೇತಕೇತು ಅಥವಾ ನಚಿಕೇತ. ಅವನ ತಾಯಿ ಅರುಣ, ಅವನ ಅಜ್ಜಿ ಅರುಣ, ಹೀಗೆ ಅವರೆಲ್ಲರೂ ಹೀಗೆ 2-3 ತಲೆಮಾರುಗಳಲ್ಲಿ ಆ ಉದ್ದಾಲಕ ಅನ್ನೋರ ಹೆಸರಿನವರು ಮತ್ತು ಅರುಣ ಅನ್ನೋ ಹೆಸರಿನವರು ಕಂಡು ಬರ್ತಾರೆ. ಇದೊಂದು ಸ್ವಲ್ಪ ವಿಚಿತ್ರ. ಇದಲ್ಲದೆ ಮೊದಲನೇ ತಲೆಮಾರು ಇದೆಯಲ್ಲ, ಅಲ್ಲಿಯೂ ಕೂಡ ಅರುಣ ಅಥವಾ ಅರುಣ ಅನ್ನುವ ವ್ಯಕ್ತಿ ಅಥವಾ ಅರುಣ ಅನ್ನುವ ಸ್ತ್ರೀಯ ಮಗನೇ ಆ ಮೊದಲನೇ ಉದ್ದಾಲಕ. ಅವನ ಪತ್ನಿ ಅರುಣ, ಅವನ ಸೊಸೆ ಅರುಣ, ಹೀಗೆಲ್ಲವನ್ನು ಗಮನಿಸಿದರೆ ಅವನ ತಾಯಿಯೂ ಕೂಡ ಅರುಣಾಳೇ ಆಗಿರಬೇಕು. ಹಾಗಾಗಿ ಅರುಣ ಅಂತ ಹೇಳಿ 3 ಜನರ ಉಲ್ಲೇಖ ಇಲ್ಲಿ ಕೇಳಿ ಬರ್ತದೆ. ಹೀಗೆ ನನಗಿದನ್ನೆಲ್ಲ ಅಧ್ಯಯನ ಮಾಡಿದಾಗ ಕಾಣಿಸ್ತು. ಉದ್ದಾಲಕ ಅಥವಾ ಉದ್ದಾಲಕಿ ಅನ್ನೋ ಹೆಸರಿನಿಂದಲೂ ಹಾಗೆ ಮುಂದುವರಿತಾರೆ. ಉದ್ದಾಲಕ ಅನ್ನೋ ಹೆಸರನ್ನೇ ಎಲ್ರಿಗೂ ಹೇಳೋದು ಕಂಡು ಬರ್ತದೆ, ಜನಕ ಅನ್ನುವ ಹೆಸರಿನಂತೆ. ಅರುಣ ಅನ್ನುವ ಹೆಸರು ಕೂಡ ಹಾಗೆ ಅವರೆಲ್ರಿಗೂ ಮುಂದುವರಿತದೋ ಏನೋ, ಇದನ್ನೆಲ್ಲ ಗಮನಿಸಿದ್ರೆ. ಶ್ವೇತಕೇತುರ ಆರುಣೀಯ ಆಸ. ಹೀಗೆ ಒಟ್ಟು 4 ತಲೆಮಾರುಗಳು. ಇದೆಲ್ಲ ವ್ಯಾಸತೀರ್ಥರು, ವಾದಿರಾಜ ಸ್ವಾಮಿಗಳು ಮೊದಲಾದವರು ಮಾಡುವ ಒಂದು ವ್ಯಾಖ್ಯಾನದಂತೆ. 5 ತಲೆಮಾರುಗಳಾಗ್ತವೆ ವಾಮನ ಪಂಡಿತಾಚಾರ್ಯರು ಮಾಡುವಂತಹ ವ್ಯಾಖ್ಯಾನದಂತೆ. ಅದು ಯಾರ್ಯಾರಿಗೆ ಯಾವ್ಯಾವ ಥರದ ಆಧಾರಗಳು ಸಿಕ್ಕಿರ್ತಾವೋ ಅದಕ್ಕನುಸಾರವಾಗಿ ಆ ಪ್ರತಿಯೊಬ್ಬರು ಕೂಡ ವ್ಯಾಖ್ಯಾನ ಮಾಡ್ತಾರೆ. ಯಾವ ಆಧಾರಗಳು ಅವರಿಗೆ ಸಿಕ್ಕಿರ್ತವೆ ಅಂತ ಅನ್ನೋದನ್ನು ಕೆಲವರು ಹೇಳಿರ್ತಾರೆ, ಕೆಲವರು ಹೇಳಿರುವುದಿಲ್ಲ. ಅದರಿಂದ ಇಂಥ ಎಲ್ಲ ಗೊಂದಲಗಳಾಗ್ತವೆ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ನಚಿಕೇತ ಅನ್ನೋ ಶಬ್ದದ ಬಗ್ಗೆ ನಾವು ನೋಡಿದ್ವಲ್ಲ, ನಚಿಕೇತಾಹ ಅಂತ ಉಪನಿಷತ್ನಲ್ಲಿ 14ನೇ ಮಂತ್ರದಲ್ಲಿ ಹೇ ನಚಿಕೇತಃ ಅಂತ ಅವನನ್ನು ಸಂಬೋಧನೆ ಮಾಡ್ತಾರೆ. ಅದರಿಂದ ನಚಿಕೇತಾಹ, ನಚಿಕೇತಸೋ, ನಚಿಕೇತಸಃ ಅಂತ ಹೇಳಿ ಸಕಾರಾಂತವಾದ ಶಬ್ದ ಅದು. ಆ ಶಬ್ದವು ಒಂದು ಉಪನಿಷತ್ನಲ್ಲಿ ರೂಢಿ ಇದೆ. ಈಗ ನಾವು ಮಹಾಭಾರತದಲ್ಲಿ ನೋಡ್ತಿರುವಂತಹ ಶಬ್ದ ಇದೆಯಲ್ಲ, ಋಷೇರ್ ಉದ್ದಾರಕೇರ್ ವಾಕ್ಯಂ ನಾಚಿಕೇತಸ್ಯ ಚೋಭಯೋಹೋ ಅಂತ ಹೇಳಿ, ನಾಚಿಕೇತಂ ಅಭಾಷತ. ಈ ಎಲ್ಲ ಕಡೆ ಇದು ನಾಚಿಕೇತ ಅನ್ನುವ ಶಬ್ದವೇ ಕೇಳಿ ಬರ್ತದೆ. ನಾಚಿಕೇತಂ ಪಿತಾ ದೃಷ್ಟ ಪತಿತಂ ದುಃಖ ಮೂರ್ಛಿತಃ ಅಂತ ಹೇಳಿ, ಇದೆಲ್ಲ ಅಕಾರಾಂತವಾದ ಶಬ್ದವೂ ಕೂಡ ಒಂದು ಹೀಗಿದೆ. ಅದರಿಂದ ನಚಿಕೇತಾಹ ಅಂತ ಸಕಾರಾಂತವಾದ ಶಬ್ದ, ನಚಿಕೇತ ಅಂತ ಅಕಾರಾಂತವಾದ ಶಬ್ದ ಇನ್ನೊಂದು. ಅದನ್ನು ಕೂಡ ಬನ್ನಂಜಿ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಗುರುತಿಸಿದ್ದಾರೆ. ಹಾಗಾಗಿ ಹೆಸರನ್ನು ಇಡುವವರು, ನಚಿಕೇತ ಅಂತ ಹೆಸರನ್ನು ಇಡುವವರು ನಚಿಕೇತಾಹ ಅಂತ ಸಕಾರಾಂತವಾಗಿ ಇಡಬೇಕಾಗ್ತದೆ ಅಂತ ನಾನು ಕೂಡ ತಿಳ್ಕೊಂಡಿದ್ದೆ. ಮಹಾಭಾರತದ ಈ ಭಾಗವನ್ನು ಗಮನಿಸಿದ್ರೆ ಅವನು ನಚಿಕೇತ ಅಂತ ಅಕಾರಾಂತವಾಗಿಯೂ ಕೂಡ ಕರೆಯಲ್ಪಡ್ತಾನೆ ಅಂತ ಗೊತ್ತಾಗ್ತದೆ. ಮತ್ತೆ ನಾಚಿಕೇತ ಅಂತಿಲ್ಲೆಲ್ಲ ಶಬ್ದ ಇದೆಯಲ್ಲ, ಆ ನಾಚಿಕೇತ ಅನ್ನುವುದು ಸರಿಯಲ್ಲ, ನಚಿಕೇತ ಅಂತ ಅಕಾರಾಂತವಾಗಿ ಅದು ಆಗಬೇಕು. ನಚಿಕೇತ ಅಂತ ಅಕಾರವನ್ನೇ ಆರಂಭದಲ್ಲಿ ಇಟ್ಕೊಂಡು, ಅಕಾರ ಅಂತ ಅನ್ನೋದು ಮಹಾಭಾರತದಲ್ಲಿ ಸರಿ, ಸಕಾರಾಂತವಾದ ಶಬ್ದ ಉಪನಿಷತ್ನಲ್ಲಿ, ಅಕಾರಾಂತವಾದ ಶಬ್ದ ಮಹಾಭಾರತದಲ್ಲಿ ನಚಿಕೇತ ಅಂತೇಳಿ. ಆದ್ರೆ ನಾ ಅಲ್ಲ, ನ ಆಗ್ಬೇಕು, ನಚಿಕೇತ ಅಂತ ಆಗ್ಬೇಕು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಹೀಗೆ ಈ ಎಲ್ಲ ವಂಶಗಳ ಅದು ಆ ಗೌತಮ ವಂಶ ಏನಿದೆ ಅಥವಾ ಉದ್ದಾಲಕರ ವಂಶ, ಅದರ ಕುರಿತಾಗಿ ನನಗೇನು ಮಾಹಿತಿಗಳು ಸಿಕ್ಕಿತ್ತೋ ಅದನ್ನ ತಮ್ಮ ಎದುರಿಗೆ ಹೇಳಿದ್ದೇನೆ. ಇದೇ ಶ್ವೇತಕೇತುವೆ ವಿದ್ಯಾಭ್ಯಾಸಕ್ಕಾಗಿ ತನ್ನ ತಂದೆಯ ಕಡೆಯಿಂದ ಗುರುಕುಲಕ್ಕೆ ಕಳಿಸಲ್ಪಟ್ಟು ಅಲ್ಲಿ ಅಹಂಕಾರಿಯಾಗಿ ಬಂದಿದ್ದ. ಆತನ ಆ ದರ್ಪವನ್ನು ಇಳಿಸಲಿಕ್ಕಾಗಿ ಶ್ವೇತಕೇತುವಿನ ತಂದೆಯಾದಂತಹ ಉದ್ದಾಲಕರು ಅವನಿಗೆ ಅನೇಕ ಉಪದೇಶಗಳನ್ನು ಮಾಡಿದರು. ಅದರಲ್ಲೇ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಬಂದಿದೆ. ಆತನೇ ಸುವರ್ಚಲ ಅನ್ನುವಳನ್ನು ಮದುವೆ ಮಾಡ್ಕೋತಾನೆ ಅಂತ ಶಾಂತಿ ಪರ್ವದಲ್ಲೂ ಅಥವಾ ಅನುಶಾಸನ ಪರ್ವದಲ್ಲೋ ಹಿಂದೆಲ್ಲೋ ಆ ಕಥಾ ಬಂದಿದೆ. ಮತ್ತೆ ಮಹಾಭಾರತದ ಆದಿಪರ್ವದಲ್ಲಿ ಬರುವಂತಹ ಮತ್ತೊಂದು ಕಥಾ, ಅದು ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ. ದಕ್ಷಿಣ ಭಾರತದ ಪಾಠಗಳಲ್ಲಿ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮೊದಲಾದ ಕಡೆ ಅದು ಕಾಣಿಸ್ತದೆ. 128ನೇ ಅಧ್ಯಾಯ
ಸಂತಾನಕ್ಕಾಗಿ ಪಾಂಡು ಮಹಾರಾಜ ಪ್ರಯತ್ನ ಪಡ್ತಿರ್ತಾನಲ್ಲ, ಆ ಒಂದು ಪ್ರಸಂಗ ಅದು. ಅಲ್ಲಿ ಪಾಂಡು ಮಹಾರಾಜನಿಗೆ ಶಾಪ ಇರುವುದರಿಂದ ನೇರವಾಗಿ ಮಕ್ಕಳಾಗುವಂತಿಲ್ಲ ಅವನ ಪತ್ನಿಯರಲ್ಲಿ. ಅದಕ್ಕಾಗಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡ್ಕೋಬೇಕು ಅಂತ ಅದೇನು ಪ್ರಯತ್ನ ಪಡ್ತಾನೆ. ಅಲ್ಲಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡ್ಕೊಂಡಂಥವರ ಬೇರೆ ಬೇರೆ ಉದಾಹರಣೆಗಳನ್ನು ಆತ ಹೇಳ್ತಾನೆ. ಅಲ್ಲಿ ಈ ಒಂದು ಕಥಾನು ಕೂಡ ಬಂದಿದೆ. ಉತ್ತರ ಭಾರತದ ಪಾಠದಲ್ಲಿ ಅದು ಕಾಣಿಸೋದಿಲ್ಲ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 128ನೇ ಅಧ್ಯಾಯ, 122ನೇ ಅಧ್ಯಾಯ ಭಾರತ ದರ್ಶನ ಪ್ರಕಾಶನದಲ್ಲಿ ಅವರು ಉತ್ತರ ಭಾರತದ ಪಾಠವನ್ನೇ ಅನುಸರಿಸಿದ್ರು ಕೂಡ ಇದೊಂದು ಕಥೆಯನ್ನ ದಕ್ಷಿಣ ಭಾರತದ ಪಾಠದಿಂದ ಜೋಡಿಸಿಕೊಂಡಿದ್ದಾರೆ ಅಂತ ಕಾಣಿಸ್ತದೆ. ಆ ಉದ್ದಾಲಕರ ಹತ್ರ ಒಬ್ಬ ಬ್ರಾಹ್ಮಣ ಬರ್ತಾನೆ. ನಿನ್ನ ಪತ್ನಿಯನ್ನು ಒಂದ್ಸರಿ ನನಗೆ ಕೊಡು, ಒಂದು ಸಂತಾನ ಪಡ್ಕೊಂಡು ಅವಳನ್ನ ಮರಳಿ ನಿನಗೆ ಕೊಡ್ತೇನೆ ಅಂತ. ಆ ಪತ್ನಿಯ ಅರುಣ, ನಾವೀಗ ಅದನ್ನ ನೋಡಿದ್ದೀವಿ. ಯಾಕಂದ್ರೆ ಶ್ವೇತಕೇತು ಕೂಡ ಅರುಣೇಯ ಅಂತ ಕರ್ಸ್ಕೊಳ್ತಾನಲ್ಲ, ಅದರಿಂದ ಅರುಣ. ಆ ಅರುಣೆಯನ್ನ ಒಬ್ಬ ಬ್ರಾಹ್ಮಣ ಬೇಡ್ತಾನೆ. ಆಗ ಉದ್ದಾಲಕ ತಗೊಂಡು ಹೋಗು ಅಂತ ಹೇಳ್ತಾನೆ. ಶ್ವೇತಕೇತು ಮಾತ್ರ ಅದನ್ನ ನಿರಾಕರಿಸ್ತಾನೆ. ತಂದೆಯಾದವನು ಸ್ತ್ರೀಯರು ಅನಾವೃತರು, ಅವರು ಎಲ್ಲಿಯಾದ್ರೂ ಹೋಗುವುದಿದ್ರು ಹೋಗಬಹುದು ಅಂತಾನೆ. ಆಗ ಶ್ವೇತಕೇತು ಇನ್ನು ಮುಂದೆ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಒಂದು ನಿರ್ಬಂಧವನ್ನು ನಾನು ಮಾಡ್ತೇನೆ. ಹೆಂಡತಿಯಾದವಳು ಗಂಡನಿಗೆ ನಿಷ್ಠಳಾಗಿರಬೇಕು, ಗಂಡ ಹೆಂಡತಿಗೆ ನಿಷ್ಠನಾಗಿರಬೇಕು. ಇದನ್ನ ಅವರು ಮೀರಬಾರದು ಅನ್ನುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಅವನು ಹೇಳ್ತಾನೆ. ಅಲ್ಲಿಂದ ಆ ವಿವಾಹದ ವ್ಯವಸ್ಥೆ ಪ್ರಾರಂಭ ಆಯಿತು ಅಂತ ಕೆಲವರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಅದರ ಕುರಿತಾದಂಥ ವಿಮರ್ಶೆಯನ್ನು ಹಿಂದೆ ನಾವು ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ನೋಡಿದ್ವಿ. ಸ್ತ್ರೀಯರು ಅನಾವೃತರಾಗಿದ್ರು ಅನ್ನುವ ಮಾತು ಸಾರಾಸಗಟ್ಟಾಗಿ ಎಲ್ರಿಗೂ ಸಂಬಂಧಪಟ್ಟಂತಹ ಮಾತಲ್ಲ ಅದು. ಅಪ್ಸರೆಯರು ಮೊದಲಾದವರು ಯಾವುದೋ ಒಂದು ಗುಂಪಿಗೆ ಮಾತ್ರ ಸಂಬಂಧಪಟ್ಟ ಮಾತದು. ಈ ಅರುಣ ಅನ್ನೋಳು ಕೂಡ ಅಂಥ ಒಂದು ಅಪ್ಸರೆಯ ವರ್ಗಕ್ಕೆ ಸೇರಿದವಳಾಗಿದ್ದಿರಬೇಕು. ಹಾಗಾಗಿ ಆ ಬ್ರಾಹ್ಮಣ ಅದನ್ನು ತಿಳ್ಕೊಂಡು ಅವಳನ್ನ ಬೇಡಿದ್ದಿರಬೇಕು. ಉದ್ದಾಲಕರು ಕೂಡ ಅದನ್ನು ತಿಳಿದವರಾಗಿ ಆಕೆಯನ್ನ ಕಳಿಸ್ಕೊಡ್ಲಿಕ್ಕೆ ಒಪ್ಪಿದ್ದಿರಬೇಕು. ಹೀಗೆ ಅನಾವೃತರು ಅನ್ನೋ ಮಾತು ಸಾರಾಸಗಟ್ಟಾಗಿ ಎಲ್ಲ ಸ್ತ್ರೀಯರಿಗೂ ಒಪ್ಪುವಂಥದ್ದಲ್ಲ, ಕೆಲವೇ ಸ್ತ್ರೀಯರಿಗೆ ಮಾತ್ರ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅಪ್ಸರೆಯರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಆಚಾರ್ಯರು ಸಾಧಾರಣರಾಗಿದ್ರು ಈ ಅಪ್ಸರೆಯರು, ಅವರು ಯಾರ ಪತ್ನಿಯರು ಕೂಡ ಅಲ್ಲ ಅಂತ ವಿವರಿಸಿದ್ದಾರೆ. ಅಂತೂ ಕಥಾ ಅಲ್ಲಿದೆ. ಶ್ವೇತಕೇತು ಇಂಥ ಒಂದು ನಿರ್ಬಂಧವನ್ನು ಮಾಡಿದ ಅಂತ. ಆ ಶ್ವೇತಕೇತುವೆ ಕಾಮಶಾಸ್ತ್ರದ ನಿರ್ಮಾಣವನ್ನು ಕೂಡ ಮಾಡಿದ ಅಂತ ಈ ವಾತ್ಸಾಯನ ಕಾಮಸೂತ್ರಗಳ ವ್ಯಾಖ್ಯಾನಗಳಲ್ಲಿ ಕೆಲವರು ಅಭಿಪ್ರಾಯ ಪಡ್ತಾರೆ. ಈ ಶ್ವೇತಕೇತು ಗುರುಕುಲವಾಸದಿಂದ ಬರುವಾಗ ಅಹಂಕಾರವುಳ್ಳವನಾಗಿ ಬಂದಿದ್ದ ಅಂತೇನು ಚಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಅಲ್ಲಿ ಅಧೀತ್ಯ ದ್ವಾದಶಾಬ್ದತ್ವಾತ್ ದ್ವಾದಶಾಬ್ದ ಇತೀರಿತಃ ಶ್ವೇತಕೇತುರ್ ಭಾರತೇತು ನೋತ್ಪತ್ತಿ ದ್ವಾದಶತ್ವತಃ ಅಂತ ವಾಕ್ಯ ನಿರ್ಣಯ ಅನ್ನುವ ಗ್ರಂಥವನ್ನು ಆಚಾರ್ಯರು ಉದ್ಧರಿಸ್ತಾರೆ ಚಾಂದೋಗ್ಯ ಭಾಷ್ಯದಲ್ಲಿ. ಭಾರತದಲ್ಲಿ ಆ ಶ್ವೇತಕೇತುವನ್ನು 12 ವರ್ಷದವನು ಅಂತ ಹೇಳಿದ್ದಾರೆ. 12 ವರ್ಷ ಅಂದ್ರೆ ಆತನಿಗೆ ವಯಸ್ಸು 12 ವರ್ಷ ಅಂತ ಅರ್ಥ ಅಲ್ಲ, ಗುರುಕುಲವಾಸ 12 ವರ್ಷ ಮಾಡಿದ್ದ ಅಂತ ಅವರ ಅರ್ಥ ಅಂತ ಹೇಳಿದ್ದಾರೆ. ಅಲ್ಲಿ ಆ ಚಾಂದೋಗ್ಯ ಉಪನಿಷತ್ ಭಾಷ್ಯದ ಟಿಪ್ಪಣಿಯಲ್ಲಿ ವೇದೇಶ ತೀರ್ಥರು ಸರ್ವಾನ್ ವೇದಾನ್ ಶ್ವೇತಕೇತು ರದಿತ್ಯ ದ್ವಾದಶಾಬ್ದಕಃ ಪಿತು ಸಮೀಪ ಮೇಯಾಯ ಇತ್ಯಾದವು ಭಾರತ ವಾಕ್ಯ ಅಂತ ಹೇಳಿದ್ದಾರೆ. ಆದರೆ ಈ ಮಹಾಭಾರತದ ಈ ವಾಕ್ಯ, ವೇದೇಶ ತೀರ್ಥರು ಉದ್ಧರಿಸಿದ ಈ ವಾಕ್ಯ ಯಾವ ಪರ್ವದಲ್ಲಿದೆ ಅಂತ ನಮಗದು ಕಾಣಿಸುವುದಿಲ್ಲ. ಅಂತೂ ಈಗಿನ ಮಹಾಭಾರತದಲ್ಲಿ ಅದು ಲುಪ್ತವಾಗಿದೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಇದು 5 ತಲೆಮಾರುಗಳು ಅಥವಾ 4 ತಲೆಮಾರುಗಳ ಅವರೆಲ್ಲ ಮಾಡಿದಂತಹ ಅನೇಕ ಕಾರ್ಯಗಳ ವರ್ಣನ ಇದು. ಅದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ಶ್ರವಣ ಮಾಡಿ ತಿಳಿಸಬೇಕು. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.